ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮಃ ಕಾರುಣ್ಯ ಸಿಂಧವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಸಹಸ್ರನಾಮಾವಲಿಗಳಲ್ಲಿ ಇವತ್ತಿನ ದಿನ ರಾಘವೇಂದ್ರ ತೀರ್ಥರ ಒಂದು ಗುಣವನ್ನು ಚಿಂತನೆ ಮಾಡತಕ್ಕಂತಹ ಒಂದು ನಾಮ. ಓಂ ವೃಂದಾವನ ಸಮಾಶ್ರಯಾಯ ನಮಃ. ರಾಘವೇಂದ್ರ ತೀರ್ಥರು ಎಲ್ಲಿದ್ದಾರೆ? ಬೃಂದಾವನದಲ್ಲಿ ಸನ್ನಿಹಿತರಾಗಿದ್ದಾರೆ. 300 ವರ್ಷ 700 ವರ್ಷ ಅಂತ ನಾವೆಲ್ಲ ಏನು ಕೇಳ್ತಾ ಇದ್ದೇವೆ. ರಾಯರು ಇವತ್ತಿನ ದಿನ ಜೀವನದಲ್ಲಿ ಸುಮಾರು 350 ವರ್ಷಗಳ ಹಿಂದೆ ಬದುಕಿದ್ದಾಗ ಕಣ್ಣಿಗೆ ಕಾಣಿಸ್ತಕ್ಕಂಥ ಭಕ್ತರಿಗೆ ಮಾತ್ರ ಅನುಗ್ರಹವನ್ನು ಮಾಡ್ತಾ ಇದ್ರು. ಆದರೆ ಯಾವಾಗ ಅವರು ಬೃಂದಾವನದಲ್ಲಿ ಸನ್ನಿಹಿತರಾದರೋ, ದೈವಾಂಶ ಸಂಭೂತರಾದ್ದರಿಂದ ಏಕಕಾಲಕ್ಕೆ ಅನೇಕ ಬೃಂದಾವನಗಳಲ್ಲಿ ಸನ್ನಿಹಿತರಾಗಿ ಅನೇಕ ಭಕ್ತರನ್ನ ಏಕಕಾಲಕ್ಕೆ ಅನುಗ್ರಹ ಮಾಡತಕ್ಕಂತಹ ಒಂದು ದಿವ್ಯ ಶಕ್ತಿ ಭಗವಂತನ ವಾಯುದೇವರ ವಿಶೇಷ ಅನುಗ್ರಹದಿಂದ ಅವರಿಗೆ ಪ್ರಾಪ್ತವಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಇಲ್ಲ. ಅನೇಕ ದೇಶಗಳಲ್ಲಿ ಇವತ್ತಿನ ದಿನ ರಾಯರು ಸನ್ನಿಹಿತರಾಗಿದ್ದಾರೆ, ಅನೇಕ ರಾಜ್ಯಗಳಲ್ಲಿ ಸನ್ನಿಹಿತರಾಗಿದ್ದಾರೆ, ಅನೇಕ ಊರುಗಳಲ್ಲಿ, ಅನೇಕ ನಗರಗಳಲ್ಲಿ. ಹಾಗಾಗಿ ರಾಯರನ್ನ ನೆನೆಸದೆ ಅಥವಾ ರಾಯರ ಬೃಂದಾವನ ದರ್ಶನ ಮಾಡದೆ ಇವತ್ತಿನ ದಿನ ನಮ್ಮ ಜೀವನವೇ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ರಾಯರು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕೆ ಇಲ್ಲ. ಅಂತಹ ಬೃಂದಾವನದಲ್ಲಿ ಕುಳಿತು ಸಕಲ ಭಕ್ತರ ಎಲ್ಲ ಏಳಿಗೆಯನ್ನೂ ಕೂಡ ಆಶಿಸ್ತಾ ಅಥವಾ ಬಯಸ್ತಾ ಅವರಿಗೆ ಅನುಗ್ರಹವನ್ನು ಮಾಡ್ತಾ ರಾಘವೇಂದ್ರ ತೀರ್ಥರು ಇವತ್ತು ಇದ್ದಾರೆ ಅಂತ ಹೇಳಿದರೆ ಆ ಬೃಂದಾವನದಲ್ಲಿ ತಪ್ಪಾಗ್ಲಿಕ್ಕೆ ಇಲ್ಲ. ಅದಕ್ಕೋಸ್ಕರವೇ ಇವತ್ತಿಗೂ ಕೂಡ ಪ್ರತಿಯೊಬ್ಬರೂ ಎಲ್ಲಾದರೂ ದಾರಿಯಲ್ಲಿ ಹೋಗಬೇಕಾದ್ರೆ ರಾಯರ ಬೃಂದಾವನ ಅಥವಾ ರಾಯರ ಒಂದು ಪ್ರತೀಕ ಕಾಣಿಸ್ತು ಅಂತ ಹೇಳಿದರೆ ಸಾಕು, ನಮಸ್ಕಾರ ಮಾಡಿ ಅನುಗ್ರಹವನ್ನು ಪಡೆದುಕೊಳ್ಳತಕ್ಕಂತಹ ಒಂದು ಚಿತ್ರಣವನ್ನು ಇವತ್ತಿನ ದಿನ ನಾವು ನೋಡ್ತೇವೆ. ಅಂತಹ ರಾಯರು ಬೃಂದಾವನದಲ್ಲಿ ಒಂದಷ್ಟು ಸಾವಿರಾರು ವರ್ಷಗಳ ಕಾಲ ಸನ್ನಿಹಿತರಾಗಿ ನಮ್ಮಂತಹ ಪಾಮರರಿಗೆ ಅನುಗ್ರಹವನ್ನು, ಉತ್ತಮವಾದ ತತ್ವಜ್ಞಾನವನ್ನು ದಯಪಾಲಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಶ್ರೀ ಕೃಷ್ಣಾರ್ಪಣಮಸ್ತು.